ರಾತ್ರಿ ಸುಮಾರು 11 ಗಂಟೆ. ಎಂಜಿ ರೋಡ್ನ ಬೀದಿ ದೀಪಗಳ ಕೆಳಗೆ ಅರ್ಜುನ್ ನಿಧಾನವಾಗಿ ನಡೆಯುತ್ತಿದ್ದ. ರಸ್ತೆ ಖಾಲಿ. ಮಳೆ ನಿಂತಿದ್ದರೂ ಗಾಳಿ ತಣ್ಣಗಾಗಿತ್ತು. ಅವನು ಹೆಜ್ಜೆ ನಿಲ್ಲಿಸಿ ಹಿಂದುಮುಖ ತಿರುಗಿ ನೋಡಿದ. ಅವನ ನೆರಳು ಗೋಡೆಯ ಮೇಲೆ ಬಿದ್ದಿತ್ತು. 1, 2, 3ನೇದು ಕೂಡ ಇತ್ತು. ಅರ್ಜುನ್ ಹೃದಯ ಒಮ್ಮೆ ಬಡಿದಂತಾಯಿತು. ಸುತ್ತಮುತ್ತ ಯಾರೂ ಇರಲಿಲ್ಲ. ಬೀದಿ ದೀಪ ಒಂದೇ. ಹಾಗಿದ್ದರೂ 3ನೇ ನೆರಳು ಸ್ಪಷ್ಟವಾಗಿತ್ತು. ಇದು ಮತ್ತೆ ಶುರುವಾಯ್ತಾ ಎಂದು ಅವನು ತನ್ನೊಳಗೆ ಮಾತಾಡಿಕೊಂಡ. ಇದು ಅವನಿಗೆ ಹೊಸದಾಗಿರಲಿಲ್ಲ. ಬಾಲ್ಯದಿಂದಲೇ ಕೆಲವೊಮ್ಮೆ ಅವನು 3ನೇ ನೆರಳನ್ನು ನೋಡುತ್ತಿದ್ದ. ಆಗ ಅಜ್ಜಿ ಹೇಳುತ್ತಿದ್ದಳು, ಅದನ್ನು ಗಮನಿಸಬೇಡ, ಅದಕ್ಕೆ ಹೆಸರು ಕೊಟ್ರೆ ಅದು ನಿನ್ನ ಜೊತೆಗೆ ಬರುತ್ತೆ. ಅರ್ಜುನ್ ಈಗ ಪತ್ರಕರ್ತ. ಸಮಾಜದಲ್ಲಿ ನಡೆಯುವ ಅನ್ಯಾಯಗಳ ಬಗ್ಗೆ ಬರೆಯುವವನು. ಭಯ ಅವನ ಕೆಲಸವನ್ನೇ ನಿಲ್ಲಿಸಿಲ್ಲ. ಆದರೆ ಈ ನೆರಳು ಅದು ಯಾವಾಗಲೂ ಅವನ ಮನಸ್ಸನ್ನೇ ತಾಕುತ್ತಿತ್ತು. ಮನೆಗೆ ಬಂದಾಗ ಅವನು ಟೇಬಲ್ ಮೇಲೆ ಫೋನ್ ಇಟ್ಟ. ಸ್ನಾನಕ್ಕೆ ಹೋಗುವ ಮುನ್ನ ಲ್ಯಾಪ್ಟಾಪ್ ಓಪನ್ ಮಾಡಿದ್ದ. ಅಷ್ಟರಲ್ಲಿ ಟಿಂಗ್ ಅಂತ ಒಂದು ಮೇಲ್ ನೋಟಿಫಿಕೇಶನ್. ಅನ್ನೋನ್ ಸೆಂಡರ್. ಸಬ್ಜೆಕ್ಟ್: ಕೇಸ್ 217. ಅರ್ಜುನ್ ಕುರ್ಚಿಯಲ್ಲಿ ಕುಳಿತ. ಫೈಲ್ ಓಪನ್ ಮಾಡಿದ ಕ್ಷಣದಲ್ಲೇ ಅವನ ಮುಖ ಬಿಳಿಯಾಗಿತ್ತು. ಒಬ್ಬ ಕಾಲೇಜ್ ಪ್ರೊಫೆಸರ್ ಸಾವು. ಆತ್ಮಹತ್ಯೆ ಅಂತ ಕೇಸ್ ಕ್ಲೋಸ್ ಮಾಡಲಾಗಿತ್ತು. ಆದರೆ ಕೊನೆಯ ಪುಟದಲ್ಲಿ ಒಂದು ಸಿಸಿಟಿವಿ ಫೋಟೋ ಇತ್ತು. ಪ್ರೊಫೆಸರ್ ಇಬ್ಬನೇ ನಿಂತಿದ್ದ. ಆದರೆ ಗೋಡೆಯ ಮೇಲೆ 3ನೇ ನೆರಳು. ಅರ್ಜುನ್ ಫೋಟೋ ಕಡೆ ನೋಡುತ್ತಲೇ ನಿಂತ. ಅವನ ಹಿಂದೆ ಗೋಡೆಯಲ್ಲಿ ಮತ್ತೆ 3 ನೆರಳುಗಳು ಕಾಣಿಸಿಕೊಂಡವು. ಅವನು ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡ. ಈ ಕಥೆ ಈಗಷ್ಟೇ ಶುರುವಾಗಿತ್ತು.